ಈಗ ನೋಡಿ, ಈಗ ಕೆಲವು ಎಕ್ಸಾಮ್ಸು ನಮ್ಮ ಸ್ಕೂಲ್ ಎಜುಕೇಷನಲ್ಲೂ ಮಾಡ್ತಾರೆ. ಈಗ ನಾನು ಎಲ್ಲ ಕೆ ಎಗೆ ಕೊಡ್ತಾರೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಅಂದರೆ ನೀವು KPSC ಪರವಾಗಿದ್ದೀರ ಅಂತ ಓಕೆ ಎಲ್ಲ ಟೋಟಲ್ ಈಗ ನೋಡಿ, ಮೊನ್ನೆ ಕೆಲವು ಪರೀಕ್ಷೆಗಳಲ್ಲಿ ಆದಂಥ ವಿಚಾರದ ಬಗ್ಗೆ ಸಮಗ್ರವಾಗಿ KPSC ಬಗ್ಗೆ ಒಂದು ಅದನ್ನು ರಿವ್ಯಾಂಪ್ ಯಾವ ರೀತಿ ಮಾಡ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಇಲ್ಲೆಷ್ಟು ಸದಸ್ಯರಿದ್ದಾರೆ, ಇನ್ನೆಲ್ಲೋ ಒಂದು ಕಡೆ ಒಂದು ವಿಸ್ತೃತವಾಗಿ ಸ್ವಲ್ಪ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಆಲೋಚನೆ ಮಾಡಿದ್ದಾರೆ. ಬಹುಶಃ ಮುಂದೆ ಅದಕ್ಕೊಂದು ಹೊಸ ರೀತಿಯಲ್ಲಿ ಒಂದು ಸಬ್ ಕಮಿಟಿಯನ್ನು ಇದು ಮಾಡಿಕೊಂಡು ಮಾಡುವಂಥದ್ದಕ್ಕೆ ಇವೆಲ್ಲ ಮಾಡಿದ್ದಾರೆ. ಅದರಿಂದ ಬಹುಶಃ ನೋಡಬೇಕು ಈಗ, ಯಾಕೆಂದರೆ ನಿಮಗೆ ಈಗ KS ಪರೀಕ್ಷೆದು ನಿರಂತರವಾಗಿ ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ರೀತಿ ಅಲ್ಲಿ ಏನೋ ತೊಂದರೆ ಆದಾಗ ಈಗ ನಮ್ಮ ಮೇಲೆ ಸ್ವಲ್ಪ ನಮಗೆ ಇದು ಮಾಡುವಂಥದ್ದು ಆಗ್ತಾಯಿದೆ. ಈಗ ನಾವು ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವೇನು ಮಾಡಿದ್ದೀವಿ, ನಮ್ಮ ಯೂನಿವರ್ಸಿಟೀಸ್ದು ನಾವು ಸ್ಟ್ಯಾಟ್ಯೂಟ್ಸಲ್ಲಿ ನಾವು ಕಂಪಲ್ಸರಿ ಮಾಡಿದ್ದೀವಿ. ಐದರ್ KE ಆರ್ ಗೌರ್ಮೆಂಟ್ ಸಜೆಸ್ಟೆಡ್ ಇದ್ರ ಮುಖಾಂತರನೇ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಸ್ದು ಏನು ಫಸ್ಟ್ ಎಂಟ್ರಿ ಇದೆ ಎಕ್ಸಾಮ್ ಮಾಡಬೇಕು. ಯಾಕಂದರೆ ಅಲ್ಲಲ್ಲೇ ಎಕ್ಸಾಮ್ಗಳಾಗಿ ಭಾಳಷ್ಟು ಹಿಂದೆ ಗೊಂದಲಗಳು ಬಂದಿದ್ದರಿಂದ ಈಗ ನಮ್ಮಿಂದ ಪರೀಕ್ಷೆ ಆಗಿ ಕೊಡ್ತೀವಿ, ಮಿಕ್ಕಿದ್ದು ನೀವು ಮಾಡ್ಕೊಳ್ಳಿ ಅಂತ. ವಿಲೇಜ್ ಅಕೌಂಟೆಂಟ್ಸು ಈಗ ಒಂದು ಸಂಸ್ಥೆ ಈಗ ಒಂದು ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದೆ ಅಂದರೆ ಬಹುಶಃ ಇದು ಅದಕ್ಕೆ ನಾವು ಹೆಚ್ಚುವರಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದನ್ನು ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ. ಇದನ್ನು ಯಾವುದೇ ರೀತಿ ಓವರ್ಲ್ಯಾಪ್ ಆಗಬಾರ್ದು, ಎಲ್ಲೇ ಯಾವುದೇ ರೀತಿ ಇಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತೇಳಿ ನಾವು ಸ್ಪ್ಲಿಟ್ಟಿಂಗ್ ಆಫ್ ದ ರೆಸ್ಪಾನ್ಸಿಬಿಲಿಟಿ. ಬೆಳೀಲಿ ಅಂತ ನಾನು ಹೇಳೋವಂಥದ್ದು, ಸಂಸ್ಥೆ ಬೆಳೀಲಿ, ಯಾಕೆ ಬೆಳಿಬಾರ್ದು? ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಏನಿಲ್ಲ ಏನೋ ನೀವು ಈಗೇನು ಐಡಿಯಾ ಕೊಡ್ತಾ ಇದ್ದೀರಾ ಏನಾದರೂ? ಇಲ್ಲ, ಈಗ ಅದು ಅವರು ವೈಯಕ್ತಿಕವಾಗಿ ಅವರು ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮಾತು ಕೊಟ್ಟಂಗಿದ್ದಾರೆ. ಅವರು ಸ್ಥಳೀಕರಿದ್ದಾರೆ, ಅವರು ಹುಡುಗನೂ ಅಲ್ಲೇ ಇದ್ದಾರೆ. ಬಹುಶಃ ಅವರು ಮಾತು ಪ್ರಕಾರ ನಿಂತ್ಕೊಳ್ತಾರೆ. ಯಾವತ್ತು ಈಶ್ವರ್ ಖಂಡ್ರೆ ಅವರು ಆ ರೀತಿ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡೋದಿಲ್ಲ. ಅವ್ರು ಏನಾದರೂ ಹೇಳಿದ್ರೆ ಜವಾಬ್ದಾರಿಯಿಂದ ಅವರು, ಯಾಕಂದರೆ ಧ್ವನಿನೂ ಗಟ್ಟಿಯಾಗಿದೆ ನಮ್ಮ ಈಶ್ವರ್ ಖಂಡ್ರೆ ಅವ್ರದ್ದು. ಅದರಿಂದ ಅವರು ಗಟ್ಟಿಯಾಗಿ ನಿಲ್ತಾರೆ ಮಾತು ಮೇಲೆ, ತೊಂದರೆ ಇಲ್ಲ. ಕೌನ್ಸ್ಲಿಂಗು ನಾವು ರೆಡಿ ಇದ್ದೀವಿ. ಈಗ ಆ್ಯಕ್ಚುಲಿ ನಾವು ರೆಡಿ ಇದ್ದೀವಿ. ನಮಗೆ ಈಗ ನೀಟ್ ಎಕ್ಸಾಮ್ ಬರಬೇಕು. ಈಗ ಇದ್ರದ್ದು ನಮಗೆ ಸೀಟ್ ಮ್ಯಾಟ್ರಿಕ್ಸು ನಮಗೆ ಮೆಡಿಕಲ್ದು ಏನಾಗಿದೆ, ಈಗ ನಮ್ಮದೆಲ್ಲ ಸೀಟ್ ಮ್ಯಾಟ್ರಿಕ್ಸು ಆಲ್ಮೋಸ್ಟ್ ಈಗ ನಾವು ಒಂದು ವಾರ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಮಾಡ್ತೀವಿ. ಆಮೇಲೆ ಒಂದು ವಾರ ಟೈಮ್ ಕೊಟ್ಟ ಮೇಲೆ ಫೈನಲ್ ನೋಟಿಫಿಕೇಷನ್ ಮಾಡ್ತೀವಿ. ಈಗ ನಮಗೆ ಮೆಡಿಕಲ್ ಎಜುಕೇಷನಿಂದ ಮೆಡಿಕಲ್ಲು ನರ್ಸಿಂಗ್ದು ಬರಬೇಕು. ಆಮೇಲೆ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಬರಬೇಕು. ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅವ್ರದ್ದು ಬರಬೇಕು. ಸೊ ಈಗೆಲ್ಲ ನಾವು ಪುಷ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಾವು ಟೈಮ್ ಲೈನ್ ಸೆಟ್ ಮಾಡಿ ಪುಷ್ ಮಾಡ್ತಾ ಇದ್ದೀವಿ. ಮೆಡಿಕಲ್ದು ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ, ಸ್ವಲ್ಪ ಅವ್ರಿಗೆ ನಾವು ಪುಷ್ ಮಾಡ್ತಾ ಇದ್ದೀವಿ. ಅಲ್ಲೇನೋ ಸಿಂಡಿಕೇಟ್ ಮೆಂಬರ್ಸ್ದೇನೋ ಡಿಸ್ಕ್ವಾಲಿಫೈ ಆಯಿತು, ಒಂದು 10-11 ಜನರದ್ದು ಅಂಥೇಳಿ. ಅದೇನೋ ಎಕ್ಸಾಮಿನೇಷನ್ ಇದು ಅವರು ಎಲೆಕ್ಷನ್ ವಿಚಾರದಲ್ಲಿ ಏನೋ ಇದಾಗಿದೆ ಅಂಥೇಳಿ ಗವರ್ನರ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತೇಳಿದೆ. ಅಲ್ಲೇನೋ ಸ್ವಲ್ಪ ದೇ ಆರ್ ರೀಆರ್ಗನೈಸಿಂಗ್ ದ ಇನ್ಸ್ಪೆಕ್ಷನ್ ಟೀಮ್.